ವೆಂಕಟೇಶ್ ಸಾಕಾ, ಅಬ್ದುಲ್ ರಜಾಕ್ ಕತ್ತಗಾರ್, ಅರುಣ್ ಬಿಜ್ಜಲ್, ವಿಜಯ್ ಕತ್ತಿನಕೇರಿ, ಸುರೇಶ್ ಜಂಗ್ಲಿ ಮತ್ತು ಭಾಳಷ್ಟು ಜನ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಕತ್ತ. ಸೊ ನಿಮ್ಮ ಮೂಲಕ ನಾನು ಇಳಕಲ್ ತಾಲೂಕಿನ ಮತ್ತು ಹುನಗುಂದ ತಾಲೂಕಿನ ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ನೌಕರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳೋದಿಷ್ಟ. ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರೊಳಗೆ ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ನನ್ನ ಮನವಿ. ಸ್ನೇಹಿತರೆ, ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು 3ನೇ ಕಾರ್ಯಕ್ರಮ. ನಾವು ಜುಲೈ ತಿಂಗಳದೊಳಗೆ ಶಾಹು ಮಹಾರಾಜರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಭಾಳ ಈ ದೇಶದಲ್ಲಿ ಈಗಲೂ ಕೂಡ ಪ್ರತಿದಿನ ಚರ್ಚೆಯಲ್ಲಿರ್ತಕ್ಕಂಥದ್ದು ಮೀಸಲಾತಿ, ನೌಕರಿ ಮೀಸಲಾತಿ ಬಗ್ಗೆ ವಿಶೇಷವಾಗಿ SC ST OBC ಏನು ಇವತ್ತು 50% ರಿಸರ್ವೇಷನ್ ತೊಗೊಳಕತ್ತಾರಲ್ಲ, ಈ ಮೀಸಲಾತಿ ಬಗ್ಗೆ ಸಂವಿಧಾನದೊಳಗೆ ಏನು ಆ ಮೀಸಲಾತಿಯನ್ನು ಅಳವಡಿಸ್ಕೊಂಡಿದ್ರು ಅಲ್ಲಿದಿಂದ ಹಿಡ್ಕೊಂಡು ಇಲ್ಲಿ ತನಕನೂ ಕೂಡ ಸಾಕಷ್ಟು ಗೊಂದಲಗಳು ನಡೆದವು, ಈಗಲೂ ಕೂಡ ನಡೆದವು. ಮೀಸಲಾತಿಯನ್ನು ಸಂವಿಧಾನದಾಗ ಸೇರಿಸುವಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದರು. ಮೀಸಲಾತಿ ಜಾರಿಯಾಗಿ 70 ವರ್ಷ ಆದರೂ ಕೂಡ ಈಗಲೂ ಕೂಡ ಮೀಸಲಾತಿ ಬಗ್ಗೆ ನಮ್ಮ ದೇಶದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮೀಸಲಾತಿ ಬಗ್ಗೆ ಸಾವಿರಾರು ಗೊಂದಲಗಳು ಈಗಲೂ ಕೂಡ ಜನಮಾನಸದಲ್ಲಿ ದಿನಾನು ಅದು ಚರ್ಚೆ ನಡೀತಾ ಇದೆ. ಅದಕ್ಕೆ ನಮ್ಮ ದೇಶದೊಳಗೆ ಮೊಟ್ಟ ಮೊದಲು ಬ್ರಿಟಿಷರು ಇದ್ದಾಗ 648 ಸಂಸ್ಥಾನಗಳ ಪೈಕಿ ಮೊಟ್ಟ ಮೊದಲು 1902ನೇ ಇಸ್ವಿ ಒಳಗೆ ಛತ್ರಪತಿ ಶಾಹು ಮಹಾರಾಜರು, ಕೊಲ್ಲಾಪುರ ಸಂಸ್ಥಾನದ ಮಹಾರಾಜರು 50% ರಿಸರ್ವೇಷನ್ನ ಇಡೀ ಭಾರತ ದೇಶದೊಳಗೆ ಮೊಟ್ಟ ಮೊದಲು ಡಿಕ್ಲೇರ್ ಮಾಡಿದರು. ಅವರು 1902 50% ಯಾರ್ಯಾರಿಗೆ ಮೀಸಲಾತಿ ಕೊಟ್ರಂದ್ರೆ ಅವಾಗ SC STಗಳಂತ ಏನು ಐಡೆಂಟಿಫಿಕೇಶನ್ ಆಗಿರಲಿಲ್ಲ. SC ಮತ್ತು STಗಳು ಅಂತೇಳಿ ಐಡೆಂಟಿಫಿಕೇಶನ್ ಆಗಿರೋದು ಭಾರತದ 2ನೇ ಕಾಯ್ದೆ 1935 ಬಂದಿರತಕ್ಕಂತಹ ಸೆಕೆಂಡ್ ಗೌರ್ಮೆಂಟ್ ಆ್ಯಕ್ಟ್ ಆಫ್ ಇಂಡಿಯಾ. ಆವಾಗ SC STಗಳು ಐಡೆಂಟಿಫೈ ಆಗಿರೋದು. ಅಂದ್ರೆ SC STಗಳನ್ನು ಐಡೆಂಟಿಫಿಕೇಶನ್ ಮಾಡೋಕ್ಕಿಂತ ಮುಂಚೆನೇ 1902 ಕೊಲ್ಲಾಪುರ ಪ್ರಾಂತ್ಯದೊಳಗೆ 50% ಮೀಸಲಾತಿಯನ್ನು ಎಲ್ಲ ಹಿಂದುಳಿದ ವರ್ಗಗಳಿಗೆ, ಅಂದ್ರೆ ಆವಾಗಿನ ಕಾಲದೊಳಗೆ ಬ್ರಾಹ್ಮಣರು, ಯುರೋಪಿಯನ್ರು, ಸೇನ್ವಿಗಳನ್ನು ಹೊರತುಪಡಿಸಿ ಅಲ್ಲಿ ಆ ಭಾಗದೊಳಗೆ ಪ್ರಭುಗಳಂತ ಬರ್ತಾರೆ, ಅಂಥ ಮೇಲ್ವರ್ಗಗಳನ್ನು ಹೊರತುಪಡಿಸಿ ಲಿಂಗಾಯತರಾದಿಯಾಗಿ ಮರಾಠರನ್ನ ಸೇರಿಸಿಕೊಂಡು, ಜೈನರನ್ನ ಸೇರಿಸಿಕೊಂಡು, ಮುಸಲ್ಮಾನರನ್ನ ಸೇರಿಸಿಕೊಂಡು, ಏನು ಅಸ್ಪೃಶ್ಯ ಸಮುದಾಯಗಳಂತ ಹೇಳ್ತೀವಲ್ಲ ಇವರೆಲ್ಲರೂ ಸೇರಿಸ್ಕೊಂಡು 50% ರಿಸರ್ವೇಷನ್ನ 1902 ಅದು ದಕ್ಷಿಣ ಭಾರತದೊಳಗೆ ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂಥವ್ರು ಶಾಹು ಮಹಾರಾಜ. ಅದು ದಕ್ಷಿಣ ಭಾರತದೊಳಗೆ ಎಂಥ ಪ್ರಭಾವ ಅಂತಂದ್ರೆ, ಯಾಕಂದ್ರೆ ಅವರು ರಾಜರಿದ್ದವರು ಮೊದಲು ಕೊಟ್ಟರು. ಅದನ್ನು ಅನುಸರಿಸಿ ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು 1918 ವೆಸ್ಲಿ ಮಿಲ್ಲರ್ ಕಮಿಷನ್ನ ನೇಮಕ ಮಾಡಿ 1921ನೇ ಇಸ್ವಿ ಒಳಗೆ ಇಲ್ಲಿರ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಕುಂಬಾರರು, SCಗಳು STಗಳಂತ ಏನು ಹೇಳ್ತೀವಿ ಇವತ್ತು, ಇವರೆಲ್ಲರೂ ಸೇರಿಸ್ಕೊಂಡು 75% ರಿಸರ್ವೇಷನ್ನ ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಮದ್ರಾಸ್ ಪ್ರಾವಿನ್ಸಸ್ದೊಳಗೆ 1928 ಅಲ್ಲಿಯೂ ಕೂಡ ಮೀಸಲಾತಿ ಬಂತು. ಅಲ್ಲಿ ಪರ್ಟಿಕ್ಯುಲರ್ SC STಗಳಿಗೆ ಅಂತ ಇರಲಿಲ್ಲ, ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಸೇರಿಸ್ಕೊಟ್ರು. ಸೊ ಇದರ ನಂತರ ಏನು ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭ ಬಂತು, ಆ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದೊಳಗೆ
ಸೊ ಇದನ್ನೆಲ್ಲ ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನು ಸುಮಾರು 2,500 ವರ್ಷಗಳ ಕಾಲ ಈ ದೇಶದೊಳಗೆ ಮೊದಲು ಮೀಸಲಾತಿ ಅಂತ ಬಂದಿರೋದು ಚಾತುರ್ವರ್ಣ ಪದ್ಧತಿಯಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನು ಒಂದಾಗಿರ್ತಕ್ಕಂಥ ಸಮಾಜಗಳನ್ನು 4 ಭಾಗಗಳನ್ನಾಗಿ ಮಾಡಿ ಒಂದೊಂದು ವರ್ಣದವರಿಗೆ ಅಥವಾ ಒಂದೊಂದು ಜಾತಿಯವರಿಗೆ ಇಂತಿಂಥದೇ ಹಕ್ಕುಗಳಿರಬೇಕು, ಅದು ಹುಟ್ಟಿನ ಆಧಾರ ಮ್ಯಾಗಿರ್ಬೇಕು ಅಂತ ಏನು ಒಂದು ಮೀಸಲಾತಿ ನಿಯಮ ಬಂತಲ್ಲ, ಈ ಮೀಸಲಾತಿ ನಿಯಮ ಬ್ರಾಹ್ಮಣರಿಗೆ ಓದತಕ್ಕಂಥದ್ದು, ಪೌರೋಹಿತ್ಯ ಮಾಡ್ತಕ್ಕಂಥದ್ದು, ಕ್ಷತ್ರಿಯರಿಗೆ ರಾಜ್ಯಭಾರ ಮಾಡ್ತಕ್ಕಂಥದ್ದು, ಖಡ್ಗ ಹಿಡಿತಕ್ಕಂಥದ್ದು, ವೈಶ್ಯರಿಗೆ ಭೂಮಿ ಸೀಮೆ ವ್ಯಾಪಾರ ಉದ್ಯೋಗ ಮಾಡ್ತಕ್ಕಂಥದ್ದು, ಇವರು 3 ಜನರಿಗೆ ಅಂದರೆ ಈ 3 ವರ್ಗಗಳಿಗೆ ಫ್ರೀ ಸರ್ವಿಸ್ ಕೊಡ್ತಕ್ಕಂತಹ ಶೂದ್ರ ವರ್ಗ 85% ಇರ್ತಕ್ಕಂಥ ಇವತ್ತಿನ SC ST OBC ಅಂತ ಏನು ಹೇಳ್ತೀವಿ, ಇವರು 85% ಇರ್ತಕ್ಕಂಥ ಜನ 2,500 ವರ್ಷಗಳ ಹಿಂದೆ ಈ ಚಾತುರ್ವರ್ಣದ ಪದ್ಧತಿಯಿಂದಾಗಿ ವಿದ್ಯೆಯನ್ನು, ಆಸ್ತಿ ಅಂತಸ್ತನ್ನು, ಅಧಿಕಾರದ ಹಕ್ಕನ್ನು 3 ಇವರಿಂದ ಕಿತ್ಕೊಂಡು ಇವರು ಕೇವಲ ಬಿಟ್ಟಿ ಸೇವಕರಾಗಿರ್ಬೇಕು, ಹುಟ್ಟಿನ ಆಧಾರ ಮ್ಯಾಗನ ಇವರು ಏನು ಶೂದ್ರರಾಗಿ ಹುಡ್ತಾರ ಅತಿ ಶೂದ್ರರಾಗಿ ಹುಡ್ತಿದ್ದಂಗನ ಅವ್ರಿಗೆ ಯಾವುದೂ ಅಧಿಕಾರಗಳು ಇರಬಾರ್ದು ಅಂಥೇಳಿ ಈ ಸಮಾಜದೊಳಗೆ ಒಂದು ಮೀಸಲಾತಿ ನಿಯಮ ಬಂತು. ಅದು ಚಾತುರ್ವರ್ಣ ಪದ್ಧತಿ 2,500 ವರ್ಷ ಈ ದೇಶದೊಳಗೆ ಚಾಲ್ತಿ ಇರ್ತವೆ. ಅಂಬೇಡ್ಕರ್ ಸಂವಿಧಾನ ಬರೋ ತನಕನೂ ಕೂಡ ಇದು ಚಾಲ್ತಿ ಒಳಗಿತ್ತು. ಅಂದರೆ 2,500 ವರ್ಷ ಇಂಥ ಒಂದು ಜಾತಿಯ ಮೀಸಲಾತಿ ಇರೋದರಿಂದ ವಿದ್ಯೆ, ಆಸ್ತಿ, ಅಧಿಕಾರ ಈ ದೇಶದೊಳಗೆ ಕೆಲವು ಜನರ ಸ್ವತ್ತಾಗಿ ಭಾಳಷ್ಟು ಜನ 85% ಜನ ವಿದ್ಯೆ, ಆಸ್ತಿ, ಅಧಿಕಾರದಿಂದ ವಂಚಿತರಾದರು. ಅದಕ್ಕೆ ಇದನ್ನ ಗಣನೆಗೆ ತಗೊಂಡು ಬ್ರಿಟಿಷ್ ಏನು ಅಂದರೆ 2,500 ವರ್ಷ ಇಂಥ ಒಂದು ಜಾತಿಯ ಮೀಸಲಾತಿ ಇರೋದರಿಂದ ವಿದ್ಯೆ, ಆಸ್ತಿ, ಅಧಿಕಾರ ಈ ದೇಶದೊಳಗೆ ಕೆಲವು ಜನರ ಸ್ವತ್ತಾಗಿ ಭಾಳಷ್ಟು ಜನ 85% ಜನ ವಿದ್ಯೆ, ಆಸ್ತಿ, ಅಧಿಕಾರದಿಂದ ವಂಚಿತರಾದರು. ಅದಕ್ಕೆ ಇದನ್ನ ಗಣನೆಗೆ ತಗೊಂಡು ಬ್ರಿಟಿಷ್ ಏನು ರಾಜ ಸಂಸ್ಥಾನಗಳಿದ್ದ ಸಂದರ್ಭದೊಳಗೆ ಇಲ್ಲಿ ಬೇರೆ ಪ್ರಗತಿಪರ ರಾಜರು ಮೀಸಲಾತಿ ನಿಯಮ ತಗೊಂಡು ಬಂದದ್ದನ್ನು ಗಮನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ 2,500 ವರ್ಷಗಳ ಕಾಲ ಏನು ಇಲ್ಲಿ ಜಾತಿಯ ನಿಯಮದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ಅವರಿಗೆ ವಿದ್ಯೆ ಒಳಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ದು, ನೌಕರಿ ಒಳಗೆ ಅವಕಾಶವನ್ನು ಕಾನೂನಿನ ಮೂಲಕ ಮಾಡಿಕೊಡ್ತಕ್ಕಂತಹ ಒಂದು ಸಮಾನ ನ್ಯಾಯ ಪದ್ಧತಿಯನ್ನು ಆರ್ಟಿಕಲ್ 15 ಕ್ಲಾಸ್ 4 ಶಿಕ್ಷಣದೊಳಗೆ ಮೀಸಲಾತಿ ಕೊಡುವುದರ ಮೂಲಕ, ಆರ್ಟಿಕಲ್ 16 ಕ್ಲಾಸ್ 4 ನೌಕರಿ ಒಳಗೆ ಅವರಿಗೆ ಕೆಲವು ಸ್ಥಾನಗಳನ್ನು ಕಾಯ್ದಿರಿಸುವ ಮೂಲಕ 2,500 ವರ್ಷದಿಂದ ಏನು ಅಧಿಕಾರದಿಂದ ದೂರ ಇದ್ದರು, ವಿದ್ಯೆಯಿಂದ ದೂರ ಇದ್ದರು, ನೌಕರಿದಿಂದ ದೂರ ಇದ್ದರು ಅಂಥವ್ರಿಗೆ ಸಂವಿಧಾನದ ಮೂಲಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಸೊ ಅದನ್ನು ಅವಾಗಿಂದನೂ ಕೂಡ ಇನ್ನೂ ನಿರಂತರವಾಗಿ ಈ ದೇಶದೊಳಗೆ ಜಾತಿಯಿಂದ ಏನು ಜಾತಿ ಆಧಾರ ಮೇಲೆ ಮೀಸಲಾತಿ ಕೊಟ್ಟಿರೋದು ಅದು ಭಾಳ ತಪ್ಪಾಗೈತಿ, ಅದು ಸಮಾಜನ ಛಿದ್ರ ಮಾಡೈತಿ, ಈ ದೇಶದೊಳಗೆ ದಕ್ಷತೆ ಹಾಳು ಮಾಡೈತಿ, ಪ್ರತಿಭೆಯನ್ನು ಹಾಳು ಮಾಡೈತಿ ಅಂತೇಳಿ ಈಗಲೂ ಕೂಡ ನಿರಂತರವಾದ ದಾಳಿಗಳನ್ನು ಮೀಸಲಾತಿ ಮಾಡ್ತಾರೆ. ಅದರ ಒಂದನ್ನು ನಾವು ಗಮನಿಸಬೇಕು, ಸಂವಿಧಾನದೊಳಗೆ ಈ ಮೀಸಲಾತಿ ಕಾಯ್ದೆ ಮೂಲಕ ಬಂದಿದ್ದರಿಂದ 85% ಇರ್ತಕ್ಕಂತಹ ಶೋಷಿತ ಸಮುದಾಯಗಳಿಗೆ ಒಂದಿಷ್ಟು ಜನರಿಗೆ ವಿದ್ಯೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೈತಿ, ಒಂದಿಷ್ಟು ಜನರಿಗೆ ನೌಕರಿ ಮಾಡಲಿಕ್ಕೆ ಸಾಧ್ಯ ಆಗೈತಿ. ಸೊ ಇವರು ಕೂಡ ಮುಂದುವರೆದಂತಹ ಜಾತಿಯ ಜನರ ಸರಿಸಮವಾಗಿ ಬದುಕಲಿಕ್ಕೆ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಈ ಮೀಸಲಾತಿ ವಿಚಾರವನ್ನು ಭಾಳ ಪಾರದರ್ಶಕವಾಗಿ, ಭಾಳ ನ್ಯಾಯಬದ್ಧವಾಗಿ ಇವತ್ತು ಅದರ ಬಗ್ಗೆ ನಿಷ್ಕರ್ಷೆ ಮಾಡತಕ್ಕಂಥ ಒಂದು ಸಂದರ್ಭ ಐತಿ. ಸೊ ಇಷ್ಟು ಇದ್ದಾಗಲೂ ಕೂಡ ಈ ಸರ್ಕಾರದ ಕೆಲವು ಯೋಜನೆಗಳು ಏನು LPG 1990 ಇಂಟ್ರೊಡ್ಯೂಸ್ ಆಯಿತು, ಲಿಬರೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್ ಮಾಡೋದ್ರ ಮೂಲಕ
ಸರ್ಕಾರಿ ಕ್ಷೇತ್ರದೊಳಗಿರ್ತಕ್ಕಂತಹ ನೌಕರಿಗಳನ್ನು, ಉದ್ಯಮಗಳನ್ನು ಪ್ರೈವೇಟೈಸೇಷನ್ ಮಾಡೋದ್ರ ಮೂಲಕ ನೌಕರಿಗಳ ಅವಕಾಶಗಳನ್ನು ಬಂದ್ ಮಾಡಕತ್ತಾರೆ. ಹೌದಾ? 2002 ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತೇಳಿ ತೊಗೊಂಡು ಬಂದರು. ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನು ಹೇಳುತ್ತಂದ್ರೆ, ಸರ್ಕಾರಗಳು ಯಾವುದೇ ಬರಲಿ, ಯಾವುದೇ ಹೋಗಲಿ, ಬಂದಿರತಕ್ಕಂಥ ಸರ್ಕಾರಗಳು ಈ ದೇಶದಲ್ಲಿ ಯಾವುದೇ ರಾಜ್ಯದೊಳಗೆ ಏನು ಸ್ವದೇಶಿ ಅಥವಾ ವಿದೇಶಿ ಬಂಡವಾಳಸ್ಥರು ಏನು ಉದ್ಯಮಗಳನ್ನು ಚಾಲು ಮಾಡ್ತಾರೆ, ಆ ಉದ್ಯಮಗಳಿಗೆ ಬೇಕಾಗಿರ್ತಕ್ಕಂತಹ ಬಂಡವಾಳಕ್ಕೆ ರಿಯಾಯಿತಿ ದರದೊಳಗೆ ಲೋನ್ ಕೊಡ್ತಕ್ಕಂಥದ್ದು, ರಸ್ತೆಗಳನ್ನು ಮಾಡಿಕೊಡ್ತಕ್ಕಂಥದ್ದು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ಇತರೆ ಮೂಲಭೂತ ಸೌಲಭ್ಯಗಳನ್ನು ರಿಯಾಯಿತಿ ದರದೊಳಗೆ ಮಾಡಿಕೊಡಲೇಬೇಕು ಅಂತೇಳಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಹೇಳುತ್ತೆ. ಸೊ ಆ ಆ್ಯಕ್ಟ್ ಬಂದ ಮ್ಯಾಗ ಕೇಂದ್ರ ಸರ್ಕಾರ ಮತ್ತು ಇತರೆ ರಾಜ್ಯ ಸರ್ಕಾರಗಳು ಸಮಾಜ ಕಲ್ಯಾಣಕ್ಕಾಗಿ ಬಳಕೆ ಮಾಡಬೇಕಾಗಿರ್ತಕ್ಕಂಥ ಅನುದಾನದೊಳಗೆ ಕಡಿತ ಮಾಡಿ ಏನು ವಿದೇಶಿ ಅಥವಾ ಸ್ವದೇಶಿ ಬಂಡವಾಳಸ್ಥರು ಇಲ್ಲಿ ಉದ್ಯಮಗಳನ್ನು ಹಾಕ್ತಾರೋ ಅವರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡ್ಲಿಕ್ಕೆ, ಸಾರ್ವಜನಿಕ ಅನುಕೂಲಕ್ಕಾಗಿ ಬಳಕೆ ಮಾಡ್ತಕ್ಕಂಥ ಅನುದಾನವನ್ನು ಕಟಾವು ಮಾಡಿ ಇಂಥದಕ್ಕೆ ಬಳಕೆ ಮಾಡಕತ್ತಾರ. ಇದು ಏನಾಗಕತ್ತೈತೆ ಅಂದ್ರೆ ಉದ್ಯಮಗಳು ಹೆಚ್ಚಾಗಕತ್ತಾವ. ಆದ್ರೆ ಆ ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಕೊಡಲಿಕ್ಕೆ ಯಾವುದೇ ಕಾನೂನು ಅವಕಾಶಗಳಿಲ್ಲ. ಸರ್ಕಾರದ ಸೌಲಭ್ಯನ ಪಡ್ಕೊಂಡು ಖಾಸಗಿ ಕ್ಷೇತ್ರದೊಳಗೆ ನೌಕರಿಗಳು ಹೆಚ್ಚಾಗಕತ್ತಾವ. ಸೊ ಹೇಳಿ ಕೇಳಿ ನಮ್ಮ ದೇಶ ಜನಸಂಖ್ಯೆ ಒಳಗೆ ಭಾಳ ದೊಡ್ಡ, ಈಗಾಗಲೇ ಚೀನಾನು ಹಿಂದಿಕ್ಕಿ ಮುಂದೆ ಜನಸಂಖ್ಯೆ ಹೆಚ್ಚಾಗಕತ್ತೈತಿ, ಉದ್ಯೋಗಸ್ಥರ ಸಂಖ್ಯೆ ಜಾಸ್ತಿ ಆಗಕತ್ತೈತಿ, ಅದರವರೆಗೆ ಉದ್ಯೋಗ ಇಲ್ಲ. ಖಾಸಗಿ ಕ್ಷೇತ್ರದೊಳಗೆ ರಿಸರ್ವೇಷನ್ ಇಲ್ಲ. ಅಲ್ಲಿ ರಿಸರ್ವೇಷನ್ ತೊಗೊಂಡ್ಬರ್ಬೇಕಂತ ಇನ್ನೂ ತನಕನೂ ಕೂಡ, ಯಾಕಂದ್ರೆ ಬೇರೆ ಬೇರೆ ದೇಶದೊಳಗೆ ರಿಸರ್ವೇಷನ್ ಎಲ್ಲ ಕಡೆನೂ ಐತಿ. ಅಮೇರಿಕಾದಾಗ ಐತಿ, ಫ್ರಾನ್ಸ್ದೊಳಗೆ ಐತಿ, ಜಪಾನ್ದೊಳಗೈತಿ, ಇಂಡೋನೇಷ್ಯಾದಾಗ ಐತಿ, ಚೈನಾದಾಗ ಐತಿ. ಸೂಪರ್ ಪವರ್ ಕಂಟ್ರಿ ಅಂತ ಏನು ಹೇಳ್ತೀವಿ, ಎಲ್ಲ ಕಡೆನೂ ರಿಸರ್ವೇಷನ್ ಐತಿ. ಅಲ್ಲಿ ಸರ್ಕಾರಿ ಕ್ಷೇತ್ರದೊಳಗೂ ರಿಸರ್ವೇಷನ್ ಕೊಟ್ರ, ಪ್ರೈವೇಟ್ ಸೆಕ್ಟರ್ದಾಗೂ ರಿಸರ್ವೇಷನ್ ಕೊಟ್ರ. ಆದರೆ ನಮ್ಮ ದೇಶದೊಳಗೆ ಬರೀ ಸರ್ಕಾರಿ ಕ್ಷೇತ್ರದೊಳಗೆ ಅಷ್ಟೇ ರಿಸರ್ವೇಷನ್ ಐತಿ. ಎಷ್ಟೈತಿ? ಇವತ್ತು ಸರ್ಕಾರದ ಅಂಕಿ ಸಂಖ್ಯೆಗಳ ಪ್ರಕಾರ ಈ ದೇಶದ ಒಟ್ಟು ರಾಷ್ಟ್ರೀಯ ಉದ್ಯೋಗ ಉತ್ಪಾದನೆಯ 2%, ಓನ್ಲಿ 2% ಎಂಪ್ಲಾಯ್ಮೆಂಟ್ ಏನೈತಲ್ಲ ಅದು ಸರ್ಕಾರಿ ಕ್ಷೇತ್ರದೊಳಗೆ ಕ್ರಿಯೇಟ್ ಆಗತ್ತಲ್ಲ. ಬರೀ 2%, 98% ನೌಕರಿಗಳು ಏನು ಕ್ರಿಯೇಷನ್ ಆಗತ್ತವಲ್ಲ ಇವು ಪ್ರೈವೇಟ್ ಸೆಕ್ಟರ್ನಾಗ ಕ್ರಿಯೇಟ್ ಆಗತ್ತವ. ಬರೀ 2% ಅದು ನೋಡ್ರಿ. ನೀವು ರಿಸರ್ವೇಷನ್ ಮೂಲಕ ಈಗ 100 ಸರ್ಕಾರಿ ನೌಕರಿಗಳದ ಅಂದ್ರೆ ಅಲ್ಲಿ ಮೀಸಲಾತಿ ಮೂಲಕ ತುಂಬಿಕೊಳ್ತಕ್ಕಂಥ ನೌಕರಿಗಳು ಕೇವಲ 50. ಯಾಕಂದ್ರೆ 50% ರಿಸರ್ವೇಷನ್ ಲಿಮಿಟ್ ಐತಿ, ಓನ್ಲಿ 50%. ಸೊ ಅಂದ್ರೆ ನೀವು 2% ಇವತ್ತು ಸರ್ಕಾರಿ ಕ್ಷೇತ್ರದೊಳಗೆ ಉದ್ಯೋಗ ಉತ್ಪಾದನೆ ಆಗ್ತಾವಂದ್ರೆ ಮೀಸಲಾತಿ ಮೂಲಕ ತುಂಬತಕ್ಕಂಥ ನೌಕರಿಗಳು ಕೇವಲ 1%, ಓನ್ಲಿ 1%. ಸೊ 1% SC ST OBCಗಳಿಗೆ ಮೀಸಲಾತಿ ಮೂಲಕ ತುಂಬಿಕೊಳ್ತಕ್ಕಂಥ ನೌಕರಿಗಳನ್ನ ಇವತ್ತು ಪ್ರೈವೇಟೈಸ್ ಮಾಡ್ತಾ 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 ಇದ್ದಂತಹ ನೌಕರಿಗಳನ್ನು ಕೂಡ ಬಂದ್ ಮಾಡಕತ್ತಾರೆ. ಇದ್ದಂಥ ಸರ್ಕಾರಿ ನೌಕರಿಗಳು ಬಂದಾಗತ್ತವೆ. ಮತ್ತು ಮೀಸಲಾತಿ ಬಗ್ಗೆ ಸಿಕ್ಕಾಪಟ್ಟಿ ಗೊಂದಲಗಳನ್ನು ಕ್ರಿಯೇಟ್ ಮಾಡಕತ್ತಾರೆ. ಇದ್ದ ನೌಕರಿಗಳನ್ನು ಅದು ಪ್ರೈವೇಟೈಸ್ ಮಾಡೋದ್ರ ಜೊತೆಗೆ ಅಂದರೆ ನಾನು ಒಂದು ಕಡೆ ಓದಿದೆ, ಒಬ್ಬ ಸರ್ಕಾರಿ ನೌಕರಿ ಹೋಗೋದ್ರಿಂದ 8 ಜನರಿಗೆ ಊಟ ಹಾಕ್ಬೋದು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV5 News Channel and BV Fast Web News from all talukas of Karnataka, Goa and Maharashtra. If interested, send your resume to 9019229369.